ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಲಾಸ್ಟ್ ವಿಡಿಯೋದಲ್ಲಿ ನನ್ನ ಮಗನಿಗೆ ಪುಳಿಯೋಗರೆ ಇಷ್ಟ ಅಂತ ಮಾಡಿದ್ದೆ ಅಂತ ಹೇಳಿದ್ದೆ. ಅದಕ್ಕೆ ಒಂದೆರಡು ಕಮೆಂಟ್ಸ್ ಬಂದಿತ್ತು, ಪುಳಿಯೋಗರೆ ರೆಸಿಪಿನೂ ಹೇಳಿ ಅಂತ. ಹಾಗೆ ನಮ್ಮ ವಿದ್ಯಾ ಆಂಟಿನೂ ಕೂಡ ತುಂಬ ದಿನದಿಂದ ಕೇಳ್ತಾ ಇದ್ರು ಪುಳಿಯೋಗರೆ ರೆಸಿಪಿನ ಮಾಡೋದು ಹೇಳು ಅಂತ. ಸೊ ಅವ್ರಿಗೋಸ್ಕರ ಈ ವಿಡಿಯೋ. ಫಸ್ಟಿಗೆ 3 ಸ್ಪೂನ್ ಕೊತ್ತಂಬರಿ ಕಾಳು, 2 ಸ್ಪೂನ್ ಕಡಲೆಬೇಳೆ, 2 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಬಿಳಿ ಎಳ್ಳು, 1 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಕಾಳು ಮೆಣಸು, ಅರ್ಧ ಸ್ಪೂನ್ ಮೆಂತ್ಯ ಕಾಳು, 1 ಹಿಡಿಯಷ್ಟು ಒಣ ಕೊಬ್ಬರಿ, 1 ಹಿಡಿಯಷ್ಟು ಬ್ಯಾಡಗಿ ಒಣಮೆಣಸಿನ್ಕಾಯಿ. ಇದಿಷ್ಟು ಬೇಕು. ಇದನ್ನು ಎಲ್ಲನೂ ಸಪ್ರೇಟಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಮನೇಲಿ ಇರುವಂತಹ ಸಾಮಾನುಗಳಿಂದನೇ ಈಸಿಯಾಗಿ ಮಾಡ್ಬೋದು. ತುಂಬ ರುಚಿಯಾಗಿ ಕೂಡ ಇರುತ್ತೆ ಈ ಪುಳಿಯೋಗರೆ. ಕಡಲೆಬೇಳೆ ಉದ್ದಿನಬೇಳೆನ ಒಟ್ಟಿಗೆ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೋದು. ಎಳ್ಳು, ಜೀರಿಗೆ, ಮೆಂತ್ಯಕಾಳು, ಕಾಳುಮೆಣಸು ಕೂಡ ಒಟ್ಟಿಗೆ ಹಾಕ್ಕೊಂಡು ಮಾಡ್ಕೋಬೋದು. ಈ ಒಣ ಕೊಬ್ಬರಿನಲ್ಲಿ 1 ಹಿಡಿಯಲ್ಲಿ ಅರ್ಧ ಹಿಡಿಯಷ್ಟು ಮಾತ್ರ ಇವಾಗ ಹಾಕ್ತಾಯಿದ್ದೀನಿ ನಾನು. ಇದನ್ನು ಅಷ್ಟೇ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದಾದಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿನ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಇಷ್ಟನ್ನು ಸ್ವಲ್ಪ ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನುಣ್ಣಗೆ ರುಬ್ಕೋಬೇಕು. ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ಈಗ ನಮ್ಮ ಪುಳಿಯೋಗರೆ ಪೌಡರ್ ಏನಿರುತ್ತೆ ಅಲ್ವಾ, ಅದು ರೆಡಿಯಾಗಿದೆ. ಇದೇ ಪುಳಿಯೋಗರೆ ಪೌಡರ್ ಕೂಡ. ಇದನ್ನು ನಾವು ಎಷ್ಟು ಬೇಕೋ ಅಷ್ಟು ಪುಳಿಯೋಗರೆ ಗೊಜ್ಜು ಮಾಡಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಹಾಗೆ ಎಷ್ಟು ದಿನದ ತನಕ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೋಬೋದು. ಈ ಪೌಡರ್ಗೆ ಆವಾಗಲೇ ಸ್ವಲ್ಪ ಎತ್ತಿಟ್ಟಿದ್ವಲ್ಲ, ಆ ಒಣ ಕೊಬ್ಬರಿನ ಸೇರಿಸಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಹಾಗೆ ಪುಳಿಯೋಗರೆ ಗೊಜ್ಜು ಮಾಡೋದು, ಒಂದು ಬಾಣಲೆಗೆ 2-3 ಸ್ಪೂನ್ ಎಣ್ಣೆ, ಸಾಸಿವೆ, ಕಡಲೆಬೀಜ, ಸ್ವಲ್ಪ ಕಡಲೆಬೇಳೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಕರಿಬೇವು, ಹುಣಸೆ ಹಣ್ಣಿನ ರಸ, ಸ್ವಲ್ಪ ಬೆಲ್ಲ ಹಾಕಿ ಆ ಬೆಲ್ಲ ಕರಗೋ ತನಕ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಆಮೇಲೆ ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲ ಮಿಕ್ಸ್ ಆದಮೇಲೆ ನಾವೇನು ಪುಡಿ ಮಾಡಿಟ್ಕೊಂಡಿರ್ತೀವಿ ಅದಕ್ಕೆ ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು. ನಾನಿಲ್ಲಿ 2 ಸ್ಪೂನ್ ಮಾತ್ರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದು 4ರಿಂದ 5 ಜನಕ್ಕೆ ಆಗುತ್ತೆ ಇಷ್ಟು ಗೊಜ್ಜು. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಅದು ಘಮ ಬರಬೇಕು, ಪುಳಿಯೋಗರೆ ಘಮ ಬರಬೇಕು. ಹಾಗೆ ಆ ಗೊಜ್ಜೆಲ್ಲ ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು. ನೋಡಿ, ಇದು ರೆಡಿಯಾಗಿದೆ. ಇವಾಗ ಈ ಗೊಜ್ಜನ್ನು ಅಷ್ಟೇ 1 ವಾರದ ತನಕ ಸ್ಟೋರ್ ಮಾಡಿ ಇಟ್ಕೋಬೋದು. ಈ ಗೊಜ್ಜಿಗೆ ಮಾಡಿಟ್ಟಿರೋ ಬಿಸಿ ಅನ್ನನ ಹಾಕಿ ಕಲಸಿದ್ರೆ ಪುಳಿಯೋಗರೆನೂ ರೆಡಿಯಾಗುತ್ತೆ. ಇನ್ನು ಗೊಜ್ಜು ಮಾಡಬೇಕಾದ್ರೇ ಒಗ್ಗರಣೆಗೆ ನಾವು ಬೆಳ್ಳುಳ್ಳಿ ಹಾಕ್ಕೋಬೋದು, ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬರುತ್ತಲ್ಲ, ನಿಮಗೆ ರುಚಿಗೆ ಬೇಕು ಅಂದರೆ ಹಾಕ್ಕೋಬೋದು. ಅದೇ ದೇವ್ರ ನೈವೇದ್ಯಕ್ಕೆ ಪ್ರಸಾದಕ್ಕೆ ಆದರೆ ಬೆಳ್ಳುಳ್ಳಿ ಉಪಯೋಗಿಸೋ ಹಾಗಿಲ್ಲ. ನಾನು ಹೇಗೆ ಮಾಡಿದ್ದೀನೋ ಹಾಗೆ ಕೂಡ ಮಾಡ್ಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.